ನಮ್ಮ ದೈನಂದಿನ ಜೀವನದಲ್ಲಿ ಕೋರ್ಟ್ ಕೇಸ್ಗಳು ಮತ್ತು ಕಾನೂನು ಸಮಸ್ಯೆಗಳು ಬಂದಾಗ ನಾವು ಲಾಯರ್ ಮತ್ತು ಅಡ್ವೊಕೇಟ್ ಎಂಬ ಪದಗಳನ್ನು ಹೆಚ್ಚಾಗಿ ಬಳಸ್ತೇವೆ. ಸಾಮಾನ್ಯವಾಗಿ ಅನೇಕ ಜನರು ಈ ಎರಡು ಪದಗಳು ಒಂದೇ ಅಂತ ಭಾವಿಸ್ತಾರೆ. ಕಪ್ಪು ಕೋಟ್ ಧರಿಸಿ ನ್ಯಾಯಾಲಯಕ್ಕೆ ಹಾಜರಾಗುವ ಪ್ರತಿಯೊಬ್ಬರನ್ನು ವಕೀಲರು ಅಥವಾ ನ್ಯಾಯವಾದಿ ಅಂತ ಕರೀತಾರೆ. ಆದರೆ ಭಾರತೀಯ ಸಂವಿಧಾನದ ಕಾನೂನುಗಳ ಪ್ರಕಾರ ಈ ಎರಡೂ ಪದಗಳು ಮತ್ತು ಅವುಗಳ ವ್ಯಾಪ್ತಿಗಳ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಸಾಮಾನ್ಯ ಕಾನೂನು ಪರಿಭಾಷೆಯಲ್ಲಿ ಹೇಳೋದಾದರೆ ಎಲ್ಲ ನ್ಯಾಯವಾದಿಗಳು ವಕೀಲರಾಗಲು ಸಾಧ್ಯವಿಲ್ಲ. ಆದರೆ ಎಲ್ಲ ವಕೀಲರು ಖಂಡಿತವಾಗಿಯೂ ನ್ಯಾಯವಾದಿಗಳಾಗಬಹುದು. ಈ ಇಬ್ಬರು ಕಾನೂನು ಪದವೀಧರರಲ್ಲಿ ಯಾರು ಯಾವ ಅಧಿಕಾರವನ್ನು ಹೊಂದಿದ್ದಾರೆ? ನ್ಯಾಯಾಲಯದಲ್ಲಿ ಪ್ರಕರಣವನ್ನು ವಾದಿಸಲು ಯಾರು ಅರ್ಹರು? ಈಗ ಈ ಆಸಕ್ತಿದಾಯಕ ಕಾನೂನು ರಹಸ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ವಕೀಲರು ಯಾರು? ಕಾನೂನು ಅಥವಾ ನ್ಯಾಯಶಾಸ್ತ್ರದಲ್ಲಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ಯಾರನ್ನಾದರೂ ವಕೀಲರು ಅಂತ ಕರೆಯಲಾಗುತ್ತೆ. ಮಾನ್ಯತೆ ಪಡೆದ ಕಾನೂನು ಕಾಲೇಜಿನಿಂದ 3 ವರ್ಷ ಅಥವಾ 5 ವರ್ಷಗಳ ಕಾನೂನು ಕೋರ್ಸ್ ಪೂರ್ಣಗೊಳಿಸಿದ ಮತ್ತು ಕೈಯಲ್ಲಿ ಕಾನೂನು ಪದವಿ ಪ್ರಮಾಣ ಪತ್ರವನ್ನು ಹೊಂದಿರುವ ಯಾರನ್ನಾದರೂ ವಕೀಲರು ಅಂತ ಕರೆಯಬಹುದು. ವಕೀಲರಿಗೆ ಕಾನೂನಿನ ಸಂಪೂರ್ಣ ಜ್ಞಾನ ಇರುತ್ತೆ. ಅವರು ನಿಮಗೆ ಕಾನೂನು ಸಲಹೆ ನೀಡಬಹುದು, ಪ್ರಕರಣಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಿದ್ಧಪಡಿಸಬಹುದು. ಆದರೆ ಅವರು ಕಾನೂನು ಪದವಿ ಪಡೆದಿದ್ದಾರೆ ಎಂಬ ಕಾರಣಕ್ಕೆ ನಿಮ್ಮ ಪರವಾಗಿ ನ್ಯಾಯಾಲಯಕ್ಕೆ ಹೋಗಿ ಪ್ರಕರಣವನ್ನು ವಾದಿಸಲು ನ್ಯಾಯಾಧೀಶರ ಮುಂದೆ ನಿಲ್ಲುವ ಕಾನೂನುಬದ್ಧ ಹಕ್ಕನ್ನು ಅವರು ಹೊಂದಿಲ್ಲ. ಅಡ್ವೊಕೇಟ್ ಅಥವಾ ನ್ಯಾಯವಾದಿ ಅಂದರೆ ಯಾರು? ವಕೀಲರಿಗಿಂತ ಒಂದು ಹೆಜ್ಜೆ ಮುಂದೆ ಮತ್ತು ನ್ಯಾಯಾಲಯದಲ್ಲಿ ಅಧಿಕೃತವಾಗಿ ವಕೀಲಿಕೆ ಮಾಡಲು ಪರವಾನಗಿ ಪಡೆದವರನ್ನ ನ್ಯಾಯವಾದಿಗಳು ಅಂತ ಕರೆಯಲಾಗುತ್ತೆ. ಕಾನೂನು ಪದವಿ ಪೂರ್ಣಗೊಳಿಸಿದ ನಂತರ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನಡೆಸುವ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಎಂಬ ವಿಶೇಷ ಪರೀಕ್ಷೆಯನ್ನು ಬರೀಬೇಕು. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರವೇ ಬಾರ್ ಕೌನ್ಸಿಲ್ನ ಅಡ್ವೊಕೇಟ್ ಆಗಿ ನೋಂದಾಯಿಸಿಕೊಳ್ಳಬಹುದು. ಆ ಮೂಲಕ ದೇಶದ ನ್ಯಾಯಾಲಯಗಳಲ್ಲಿ ಅಭ್ಯಾಸ ಮಾಡಲು ಅಧಿಕೃತ ಪರವಾನಗಿಯನ್ನು ಪಡೆಯಬಹುದು. ಈ ಪರವಾನಗಿಯನ್ನು ಪಡೆದವರನ್ನು ಮಾತ್ರ ಅಡ್ವೊಕೇಟ್ ಅಂತ ಕರೆಯಲಾಗುತ್ತೆ. ನ್ಯಾಯಾಲಯದಲ್ಲಿ ಕಕ್ಷಿದಾರರ ಪರವಾಗಿ ನಿಂತು ಪ್ರಕರಣವನ್ನು ಸ್ಪಷ್ಟವಾಗಿ ವಾದಿಸಲು ಅವರಿಗೆ ಮಾತ್ರ ಸಂಪೂರ್ಣ ಕಾನೂನು ಅಧಿಕಾರವಿರುತ್ತೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರವೇ ಬಾರ್ ಕೌನ್ಸಿಲ್ನಲ್ಲಿ ಅಡ್ವೊಕೇಟ್ ಆಗಿ ನೋಂದಾಯಿಸಿಕೊಳ್ಳಬಹುದು. ಆ ಮೂಲಕ ದೇಶದ ನ್ಯಾಯಾಲಯಗಳಲ್ಲಿ ಅಭ್ಯಾಸ ಮಾಡಲು ಅಧಿಕೃತ ಪರವಾನಗಿಯನ್ನು ಪಡೆಯಬಹುದು. ಈ ಪರವಾನಗಿಯನ್ನು ಪಡೆದವರನ್ನು ಮಾತ್ರ ಅಡ್ವೊಕೇಟ್ ಅಂತ ಕರೆಯಲಾಗುತ್ತೆ. ನ್ಯಾಯಾಲಯದಲ್ಲಿ ಕಕ್ಷಿದಾರರ ಪರವಾಗಿ ನಿಂತು ಪ್ರಕರಣವನ್ನು ಸ್ಪಷ್ಟವಾಗಿ ವಾದಿಸಲು ಅವರಿಗೆ ಮಾತ್ರ ಸಂಪೂರ್ಣ ಕಾನೂನು ಅಧಿಕಾರವಿರುತ್ತೆ. ಕಾನೂನು ಅಧ್ಯಯನ ಮಾಡಿದ ವಕೀಲರು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ವಾದಿಸಲು ಬಾರ್ ಕೌನ್ಸಿಲ್ ಪರವಾನಗಿಯಷ್ಟೇ ವೈದ್ಯಕೀಯ ಮಂಡಳಿ ನೋಂದಣಿ ಸಂಖ್ಯೆ ಕೂಡ ಮುಖ್ಯವಾಗಿದೆ.